ಯೂಟ್ಯೂಬ್ ಶುರು ಮಾಡಬೇಕು, ಇನ್ಸ್ಟಾಗ್ರಾಮಲ್ಲಿ ಗ್ರೋ ಆಗಬೇಕು ಅಂತ ಯೋಚನೆ ಯಾರಿಗಾದರೂ ಇದ್ದರೆ ಯೋಚನೆನೇ ಮಾಡಬೇಡಿ, ಇವತ್ತೇ ಶುರು ಮಾಡಿ. ಆ್ಯಂಡ್ ಲಿಟ್ರಲಿ ನಿಮಗೆ ಎಷ್ಟೊಂದು ಸಕ್ಸಸ್ ಸಿಗುತ್ತೆ ಅಂತ ನೀವು ಇಮ್ಯಾಜಿನೇ ಮಾಡಿರೋದಿಲ್ಲ. ಬಟ್ ಮೇನ್ ಇರಬೇಕಾಗಿರೋ ಅಂಥದ್ದು ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್. ನಾನು ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು. ಫಸ್ಟು ಸ್ಟಾರ್ಟಿಂಗಲ್ಲಿ ಖಂಡಿತವಾಗ್ಲೂ ವ್ಯೂಸ್ ಬರೋದಿಲ್ಲ, ಖಂಡಿತವಾಗ್ಲೂ ಜನಕ್ಕೆ ಇಷ್ಟ ಆಗೋದಿಲ್ಲ, ಆ್ಯಂಡ್ ಜನ ನಿಮ್ಮನ್ನು ನೋಡಲ್ಲ, ಸರಿನಾ? ಒಂದು ಸರಿ ನೀವು ಕನ್ಸಿಸ್ಟೆನ್ಸಿ ಅನ್ನೋದು ಮೇಂಟೈನ್ ಮಾಡಿ, ರಿಯಾಲಿಟಿ ನಿಮ್ಮ ರಿಯಲ್ ಲೈಫ್ ಏನಿದೆ ಅದನ್ನು ಶೋ ಮಾಡಿ. ಆ್ಯಂಡ್ ಲಿಟ್ರಲಿ ಅದು ದುಡ್ಡಿದೆಯೋ ದುಡ್ಡಿಲ್ವೋ, ನಿಮ್ಮ ಹತ್ರ ಏನಿದೆಯೋ ಏನಿಲ್ವೋ ಯಾವುದೂ ಮ್ಯಾಟರ್ ಆಗಲ್ಲ. ಒನ್ಸ್ ಜನ ನಿಮಗೆ ಕನೆಕ್ಟ್ ಆದರು, ನಿಮ್ಮ ಲೈಫ್ ಅವ್ರಿಗಿಷ್ಟ ಆದರು ಅಂದರೆ ಎಲ್ಲಿವರೆಗೂ ಬೆಳೆಸ್ತಾರೆ ಅಂದರೆ ಲಿಟ್ರಲಿ ನೀವು ಇಮ್ಯಾಜಿನೇ ಮಾಡಿರೋದಿಲ್ಲ. ಸಾಕಷ್ಟು ಇನ್ಫ್ಲೂಯೆನ್ಸರ್ಸ್ನ ನೋಡಿ, ಆ್ಯಂಡ್ ಸಕ್ಸಸ್ ಆಗಿರೋಂಥ ಇನ್ಫ್ಲೂಯೆನ್ಸರ್ಸ್ ಯಾರಾದರೂ ಇದ್ದಾರೆ ಅಂದರೆ ಅವರ ರಿಯಾಲಿಟಿ ಆ್ಯಂಡ್ ಅವರ ರಿಯಲ್ ಲೈಫನ್ನು ನೋಡ್ಸಿರೋರು ಮಾತ್ರನೇ ಸಕ್ಸಸ್ ಆಗಿರೋದು. ಫೇಕ್ ಮಾಡ್ಕೊಂಡು ಬಂದರೆ ಖಂಡಿತವಾಗ್ಲೂ ಸಕ್ಸಸ್ ಆಗೋದಿಲ್ಲ. ಆ್ಯಂಡ್ ಸಿಂಪಲ್, ನಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನನಗೆ ಆಲ್ಮೋಸ್ಟ್ 1 ಮಂತಲ್ಲೇ ಒಂದು 10K ಫಾಲೋವರ್ಸ್ ಕಂಪ್ಲೀಟ್ ಆಯಿತು. ಈ 1 ಮಂತಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ 20+ ಪ್ರಮೋಷನ್ಸ್ ನನಗೆ ಮೆಸೇಜಸ್ ಬಂದಿದೆ. 10,000 ಫಾಲೋವರ್ಸ್ ಅನ್ನೋದು ನಂಬರ್ಸಲ್ಲಿ ಕಮ್ಮಿ ಆಗಿರ್ಬೋದು, ಬಟ್ ಅದಕ್ಕಿರೋಂಥ ವ್ಯಾಲ್ಯೂ ಲಿಟ್ರಲಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಒನ್ಸ್ ನೀವೆಲ್ಲ ಆಲೋಚನೆಗಳನ್ನು ಪಕ್ಕಕ್ಕಿಟ್ಟು ನಿಮಗೆ ಶುರು ಮಾಡಬೇಕು, ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಮಾಡಬೇಕು ಅಂತ ಆಸೆ ಇದ್ದರೆ ಇವತ್ತೇ ಶುರು ಮಾಡಿ. ಡೆಫಿನೆಟ್ಲಿ ಯು ವಿಲ್ ಪ್ರೌಡ್ ಆಫ್ ಯುವರ್ ಸೆಲ್ಫ್ ಒನ್ ಡೇ.